ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂಡರ್-12 ಫಿಡೆ ವರ್ಲ್ಡ್ ಕಪ್ನಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ರಜತ ಪದಕ ಪಡೆದ ಅಂತಾರಾಷ್ಟ್ರೀಯ ಚೆಸ್ ಆಟಗಾರ್ತಿ ಆದ್ಯಾ ಗೌಡ ಹಾಗೂ ಪಾಲಕರಾದ ಅರವಿಂದ್ ಗೌಡ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಕಿರಿಯ ವಯಸ್ಸಿನಲ್ಲಿ ಹಿರಿದಾದ ಸಾಧನೆ ಮಾಡಿದ ಅಂತಾರಾಷ್ಟ್ರೀಯ ಚೆಸ್ ಆಟಗಾರ್ತಿ ಆದ್ಯಾ ಗೌಡ ಅವರು, ಜೊತೆಗೆ ಅವರ ತಂದೆಯಾದ ಅರವಿಂದ್ ಗೌಡ ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ. ಥ್ಯಾಂಕ್ ಯು. ಆದ್ಯಾ, ಇತ್ತೀಚೆಗೆ ಜಾರ್ಜಿಯಾದಲ್ಲಿ ನಡೆದ 12 ವರ್ಷದೊಳಗಿನ ಫಿಡೆ ವರ್ಲ್ಡ್ ಕಪ್ ನಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ರಜತ ಪದಕವನ್ನ ಪಡೆದಿದ್ಯಾ, ಅದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು. ಚೆಸ್ ಜರ್ನಿ ಎಷ್ಟನೇ ವಯಸ್ಸಿಗೆ ಆರಂಭಿಸಿದ್ರಿ? ಯಾಕಂದ್ರೆ ಅಂಡರ್-12 ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಯಲ್ಲಿ ಭಾಗವಹಿಸಿದೆ. ಸೊ ಎಷ್ಟನೇ ವಯಸ್ಸಿನಲ್ಲಿ ಚೆಸ್ ಜರ್ನಿ ಪ್ರಾರಂಭವಾಯಿತು? ನಾನು 9 ಇಯರ್ಸ್ ಇರುವಾಗ ಸ್ಟಾರ್ಟ್ ಮಾಡಿದ್ದೀನಿ ಚೆಸ್ ಅನ್ನ. ನಮ್ಮಪ್ಪ ಆಡ್ತಿದ್ರು ಮುಂಚೆ, ಅದಾದ ನಂತರ ಅವ್ರು ಸ್ವಲ್ಪ ಕಲಿಸಿದ್ರು ನಂಗೆ. ಇಂಟರ್ನ್ಯಾಷನಲ್ ನಾನು ಅಂಡರ್-10 ವೆಸ್ಟರ್ನ್ ಏಷ್ಯಾ ಗೆದ್ದಿದ್ದೀನಿ. ಅದರಲ್ಲಿ 2 ಟೀಮ್ ಗೋಲ್ಡ್ಸ್ ಮತ್ತೆ 1 ಟೀಮ್ ಸಿಲ್ವರ್ ಮತ್ತೆ 1 ಇಂಟರ್ನ್ಯಾಷನಲ್ ಅಂದ್ರೆ ಇಂಡಿವಿಜುವಲ್ ಬ್ರಾನ್ಸ್. 9 ಇಯರ್ಗೆನೆ ನ್ಯಾಷನಲ್ಸ್ ಅಲ್ಲಿ ಸಿಲ್ವರ್ ಗೆದ್ಲು. ಅದೇ ವರ್ಷನೇ ಸ್ಟಾರ್ಟ್ ಮಾಡಿದ ವರ್ಷನೇ ಗೆದ್ಲು. ಮತ್ತೆ ಅಂಡರ್-10 ಅಲ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ಮೆಡಲ್ ತಗೊಂಡಿದ್ದು ನೆಕ್ಸ್ಟ್ ಇಯರ್. 3.5 ವರ್ಷ ಜರ್ನಿ ಇಲ್ಲಿ ತನಕ. ಹೌದು. ಚೆಸ್ ಕ್ರೀಡೆಯನ್ನೇ ಯಾಕೆ ಆಯ್ಕೊಂಡಿ? ಯಾಕಂದ್ರೆ ಈಗ ಸಾಧಾರಣವಾಗಿ ಮಕ್ಕಳು ಗ್ರೌಂಡಿಗೆ ಹೋಗಿ ಆಡ್ಲಿಕ್ಕೆ ಇಷ್ಟಪಡ್ತಾರೆ. ನೀ ಬೋರ್ಡ್ ಗೇಮ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿ? ನಮ್ಮಪ್ಪ ಮುಂಚೆ ಆಡ್ತಿದ್ರು ಕಾಲೇಜಲ್ಲಿ, ಅವರು ಕಂಟಿನ್ಯೂ ಮಾಡಿಲ್ಲ. ನನಗೆ ಸ್ವಲ್ಪ ಕಲ್ಸಿದ್ರು. ಕೋವಿಡ್ ಆದ ನಂತರ ಕೋಚ್ ಸಿಕ್ಕಿದ್ರು, ಸತ್ಯಪ್ರಕಾಶ್ ಕೋಟೆ ಸರ್. ಆ ವರ್ಷನೇ ಅಂಡರ್-9 ನ್ಯಾಷನಲ್ಸ್ ಗೆದ್ದಿದ್ದೀನಿ. ಸರ್, ಈಗ ಮಕ್ಕಳು ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಚೆಸ್ ಆಯ್ಕೆ ಮಾಡ್ಕೊಂಡಾಗ ನೀವು ಹೇಗೆ ಪ್ರೋತ್ಸಾಹ ನೀಡಿದ್ರಿ? ಮತ್ತೆ ಅವಳಿಗೆ ಅದೇ ಇಂಟ್ರೆಸ್ಟ್ ಇತ್ತ? ಕುತ್ಕೊಂಡು ಆಡೋದು ಸಾಮಾನ್ಯವಾಗಿ ಮಕ್ಕಳು ಇಷ್ಟಪಡಲ್ಲ. ಹೌದು, ಖಂಡಿತ. ಏನಾಯ್ತು ಅಂತ ಅಂದ್ರೆ ಕೋವಿಡ್ ನಂತರ ನಾವು ಆಕ್ಚುಲಿ ನಾನೇ ಅನ್ಕೊಂಡೆ, ನನಗೆ ಸ್ವಲ್ಪ ಚೆಸ್ ಇಂಟ್ರೆಸ್ಟ್ ಇತ್ತು ಮುಂಚೆ ಆಡಬೇಕು ಅಂತ. ಬಟ್ ನಾನು ಇವಳಿಗೆ ಕಳ್ಸೋಣ ಅಂತ ಅನ್ಕೊಂಡಾಗ ತುಂಬಾ ಎಂಗೇಜ್ ಅನ್ನಿಸ್ತು ನನಗೆ. ಅವಾಗ ಗೊತ್ತೇ ಇರಲಿಲ್ಲ ಇಷ್ಟೊಂದೆಲ್ಲ ಚೆಸ್ಸಿಗೆ ಎಂಕರೇಜ್ಮೆಂಟ್ ಇದೆ ಹೊರಗಡೆ ಅಂತ ನನಗೆ. ನಾನು ಸ್ವಲ್ಪ ನನ್ನ ಕೆಲಸದಲ್ಲಿ ಬಿಸಿ ಇದ್ದೆ, ಮತ್ತೆ ಈ ಏನ್ ನಡೀತಿದೆ ಹೊರಗಡೆ ಚೆಸ್ ಪ್ರಪಂಚದಲ್ಲಿ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅನ್ಕೊಂಡೆ ಸ್ವಲ್ಪ ಟೈಮ್ ಹೋಗ್ಲಿ, ಆಮೇಲೆ ಸ್ಟಾರ್ಟ್ ಮಾಡೋಣ ಚೆಸ್ ಅಂತ. ಪ್ಲಸ್ ಕೋವಿಡ್ ಅಲ್ಲೂ ನಾವು ಆಕ್ಚುಲಿ ಚೆಸ್ ಕಲಿಲಿಲ್ಲ. ನಾನು ಸ್ವಲ್ಪ ಬೇರೆ ಕಡೆ ಬಿಸಿ ಇದ್ದೆ. ಹಂಗಾಗಿ ಕೋವಿಡ್ ಮುಗಿದ ನಂತರ ಒಂದ್ಸತಿ ಮಾತಾಡ್ತಾ ಇವಳು ಕಸಿನ್ ಲಂಡನ್ ಅಲ್ಲಿ ಇದ್ದಾರೆ, ಅವ್ರು ಯಾವ್ದೋ ಒಂದು ಟೂರ್ನಮೆಂಟ್ ಅಲ್ಲಿ ಹಿಂಗೆ ಚೆಸ್ ಆಡಿ ಸುಮ್ನೆ ಬಂತು ಅಂತ ಒಂದು ಚರ್ಚೆ ಆಯ್ತು ಮನೇಲಿ. ಅವಾಗ ಅನ್ಕೊಂಡು ಹೌದಲ್ಲ, ಈ ತರ ನಾವು ಒಂದು ಸ್ಟಾರ್ಟ್ ಮಾಡ್ಬೋದಲ್ಲ, ಯಾಕೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ನೋಡೋಣ ಅಂತ ಅವಾಗ ಸ್ಟಾರ್ಟ್ ಮಾಡಿದೆ ಆಕ್ಚುಲಿ ಚೆಸ್ ನ. ನೋಡೋಣ ಅಂತ ಮಾಡಿದ್ವಿ. ಮತ್ತೆ ಇವಳು ಸ್ವಲ್ಪ ಮ್ಯಾಥ್ಸ್ ಅಕಾಡೆಮಿಕ್ಸ್ ಅಲ್ಲೆಲ್ಲ ಸ್ವಲ್ಪ ಚೆನ್ನಾಗೆ ಮಾಡ್ತಾ ಇದ್ಲು ಆಗ್ಲೇನೆ, ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಲ್ಲೆಲ್ಲ. ಸೊ ಹಂಗಾಗಿ ಸ್ವಲ್ಪ ಇದ್ರ ಕಡೆನೂ ಸ್ಟಾರ್ಟ್ ಮಾಡಿದ್ರೆ ಒಂದು ಚೆನ್ನಾಗಿ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿದ್ವಿ. ಆ ತರ ಸ್ಟಾರ್ಟ್ ಆಗಿದ್ದು ಆಕ್ಚುಲಿ ಅದು ಕೋವಿಡ್ ನಂತರ. ಅಂದ್ರೆ ಈ ಏಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಡಮ್, ತುಂಬಾ ಎಂಗೇಜು, ಅವರಿಗೆ ಏನು ಅಷ್ಟು ಐಡಿಯಾ ಇರೋದಿಲ್ಲ. ಹಾಗಾಗಿ ನಂದೊಂದೇನು ಮುಂಚೆಯಿಂದ ಅಂತ ಅಂದ್ರೆ ಕೆಲವರಿಗೆಲ್ಲ ಕೆಲವು ಬೇರೆ ಬೇರೆ ಟ್ಯಾಲೆಂಟ್ಗಳಿರುತ್ತೆ. ಇಂಪಾರ್ಟೆಂಟ್ ಅಂತ ಅಂದ್ರೆ ತುಂಬಾ ಎಂಗೇಜ್ ಅಲ್ಲಿ ಆ ಟ್ಯಾಲೆಂಟ್ ಏನು ಅಂತ ಗುರ್ತಿಸ್ಬೇಕು. ಸೊ ನಂದು ಉದ್ದೇಶ ಏನಿತ್ತು ಅಂತ ಅಂದ್ರೆ ಚೆಸ್ ಮಾತ್ರ ಅಂತ ಅಲ್ಲ, ಎಲ್ಲಾವುದೋ ಒಂದು ಇಂಟ್ರೊಡ್ಯೂಸ್ ಮಾಡೋಣ. ಗೇಮ್ ಆಗ್ಬೋದು ಅಥವಾ ಸಿಂಗಿಂಗ್ ಆಗ್ಬೋದು, ಏನಾರ ಆಗಲಿ. ಅಕಸ್ಮಾತ್ ಯಾವ್ದಾರ ಟ್ಯಾಲೆಂಟ್ ಇತ್ತು, ಅವ್ರಿಗೆ ಇಂಟ್ರೆಸ್ಟ್ ಆಯ್ತು ಅಂತ ಅಂದ್ರೆ ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ಬೋದು ಅಂತ ನಮ್ದೊಂದು ಉದ್ದೇಶ ಇತ್ತು. ಅದೇ ರೀತಿ ಇದನ್ನು ಚೆಸ್ ಇಂಟ್ರೊಡ್ಯೂಸ್ ಮಾಡಿದ್ದು. ಅದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು, ಫನ್ ಆಗಿ ತಗೊಳ್ತಾ ಇದ್ದು ಚೆಸ್. ಅವಾಗೇನು ಕಾಂಪಿಟೇಟಿವ್ ಇದಿರ್ಲಿಲ್ಲ, ಪ್ರೆಷರ್ ಇಲ್ಲ, ಏನೂ ಇರಲಿಲ್ಲ. ನಾನು ಆಡ್ತಾ ಇದ್ದೆ ಸ್ವಲ್ಪ. ಹಂಗ್ ನೋಡ್ಕೊಂಡು ಇವಳಿಗೂ ಒಂಚೂರು ಕಲಿಸಿದಾಗ ಇವಳಿಗೂ ಆಡ್ಬೇಕು ಅಂತ ಒಂದು ಸಂತೋಷ ಇತ್ತು. ಮತ್ತೆ ಅದನ್ನೇ ಕಂಟಿನ್ಯೂ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಅವಾಗ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಆಡಕ್ ಸ್ಟಾರ್ಟ್ ಮಾಡಿದ್ಲು. ಸೊ ಹಂಗಾಗಿ ನಾವು ಒಂದು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಪ್ರೋಗ್ರೆಸ್ ಚೆನ್ನಾಗಿ ಕಾಣಿಸ್ತು. ಹಂಗೆ ಅವಳಿಗೂ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಆಡಕ್ ಸ್ಟಾರ್ಟ್ ಮಾಡಿದ್ಲು. ಸೊ ನೋಡೋಣ, ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡಿದ್ವಿ ಅದನ್ನ. ಸ್ಪರ್ಧೆಯಾಗಿ ಯಾವಾಗ ಸ್ವೀಕಾರ ಮಾಡಿದ್ದು? ಚೆಸ್ ಕಲಿತೀನಿ ಅಂದ್ಲು, ಕೋಚಿಂಗ್ ಆಗಿರ್ಬೋದು, ಇದರ ಕುರಿತಾಗಿ ಹೇಳಿ. ಏನಾಯ್ತು ಅಂತ ಅಂದ್ರೆ ನಾವು ಆಕ್ಚುಲಿ ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡಿದ್ದು ಜಾನ್ 2021. ಕೋವಿಡ್ ಮುಗ್ದಿತ್ತು ಆಗ. ಅವಾಗ ಸ್ಟಾರ್ಟ್ ಮಾಡಿದ್ವಿ. ನಮ್ದು ಏನು ಈ ತರ ಕಾಂಪಿಟೇಟಿವ್ ಆಗಿ ತಗೊಬೇಕು ಅಂತ ಏನಿರ್ಲಿಲ್ಲ. ಚೆಸ್ ಒಂದು ಹೆಲ್ಪ್ ಮಾಡುತ್ತೆ ಎಲ್ಲ ಮಕ್ಳಿಗೂ ಬೆಳೆಯೋ ವಯಸ್ಸಲ್ಲಿ ಎಲ್ಲ ರೀತಿಲಿನೂ ಅಂತ ಒಂದು ಗೊತ್ತಿತ್ತು. ಹಾಗಾಗಿ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ. ಒಂದು ಮನೇಲಿ ಅವಾಗ್ಲೂ ಸ್ಟಾರ್ಟಿಂಗ್ ಮಕ್ಳಿಗೆ ಗೊತ್ತಲ್ಲ, ಸೊ ಆಟ ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೋಬೇಕಾದ್ರೆ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾರೆ. ಅದನ್ನೇ ಒಂದು ನಾವು
ಕೂತ್ಕೊಂಡು ಜಾಸ್ತಿ ಹೊತ್ತು ಮಾಡಿ ಕಲೀರಿ ಅಂತ ಒಂದು ಅಕಾಡೆಮಿಕ್ಸ್ ರೀತಿಲಿ ಇದು ಮಾಡಕ್ ಹೋದಾಗ ಅವ್ರು ಸ್ವಲ್ಪ ಇಂಟ್ರೆಸ್ಟ್ ಲೂಸ್ ಮಾಡ್ಕೊಳ್ತಾರೆ. ಸೊ ಇದೇ ರೀತಿ ಮಾಮೂಲಿ ಅದು ಸ್ಟಾರ್ಟಿಂಗ್ ಅಲ್ಲಿ ಆ ಥರ ಇತ್ತು. ನಾವು ತುಂಬಾ ಏನು ಪುಷ್ ಮಾಡ್ತಿರ್ಲಿಲ್ಲ. ಕೋಚ್ ಬಂದು ಏನಾಯ್ತು, ಒಂದು 2-3 months ಕೋಚಿಂಗ್ ಆದ್ಮೇಲೆ ಅವ್ರು ಹೇಳಿದ್ರು ಸ್ವಲ್ಪ ಸೀರಿಯಸ್ನೆಸ್ ಬರಬೇಕು ಅಂತ. ಅಂದ್ರೆ ಅವರಿಗೆ ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ಬೇಕು. ಆದ್ಯ ಚೆಸ್ ನೀನು ಆಯ್ಕೆ ಮಾಡ್ಕೊಂಡಲ್ಲ, ಸೊ ಅವಾಗ ಯಾವ ಚಾಲೆಂಜ್ ಎದುರಿಸಿದ್ದಿ? ಅಂದ್ರೆ ಒಂದೊಂದ್ಸತಿ ಚೆಸ್ಸು ತುಂಬಾ ಆಡುವಾಗ, ಅಂದ್ರೆ ಟೂರ್ನಮೆಂಟ್ ಇರುವಾಗ, ಪ್ರೊಫೆಷನಲಿ ಆಡುವಾಗ ಆ ಟೂರ್ನಮೆಂಟ್ ಇಂದು ಪ್ರೆಷರ್ ಇರುತ್ತಲ್ವಾ, ಅದನ್ನ ಬಿಟ್ಕೊಂಡು ಹಂಗೆ ಆಡ್ಬೇಕು. ಅಂದ್ರೆ ಇದು ಇಂಪಾರ್ಟೆಂಟ್ ಟೂರ್ನಮೆಂಟ್ ಅಂತ ಅನ್ಕೋಬಾರ್ದು. ಅಂದ್ರೆ ಗೇಮ್ ಆಡುವಾಗ ಅಂದ್ರೆ ನಾರ್ಮಲ್ ಹೆಂಗ್ ಆಡ್ತೀವಿ ಹಂಗೆ ಆಡ್ಬೇಕು, ಪ್ರೆಷರ್ ತಗೋಬಾರ್ದು. ಸೊ ಅಪೋನೆಂಟ್ ಬಹಳ ಸ್ಟ್ರಾಂಗ್ ಮೂವ್ ಇದ್ದಾಗ ಒಂದ್ ಸ್ವಲ್ಪ ಹೆದರಿಕೆ ಆಗುತ್ತಾ? ಹೌದು, ಎಲ್ಲರಿಗೂ. ಅವಾಗ ಹೇಗೆ, ಯಾವ ರೀತಿ ಅದನ್ನ ಆ ಪರಿಸ್ಥಿತಿಯನ್ನ ನಿಭಾಯಿಸ್ತಿ? ಅಂದ್ರೆ ನನ್ ಟರ್ನ್ ಇರುತ್ತೆ ಅಲ್ವಾ, ಆಗ ನನ್ಗೂ ಆ ಟೈಮ್ ಇರುತ್ತೆ. ನಾನು ಕೂತ್ಕೊಂಡು ಯೋಚನೆ ಮಾಡಿ ನೀರ್ ಕುಡ್ದು ಮತ್ತೆ ಫ್ರೆಶ್ ಆಗಿ ಇನ್ನೊಂದ್ಸತಿ ಆ ಪೊಸಿಷನ್ ಅಲ್ಲೇ ಯೋಚನೆ ಮಾಡ್ಬೇಕು. ಆಮೇಲೆ ಮೂವ್ ಚೆನ್ನಾಗಿರುವಾಗ, ಅಂದ್ರೆ ನನಗೆ ಸರಿ ಮೂವ್ ಸಿಕ್ತಾಗ ಆಡ್ಬೇಕು. ನೀ ಭಾಗವಹಿಸಿದ ಮೊದಲ ಸ್ಪರ್ಧೆ ಯಾವುದು? ನನ್ನ ಫಸ್ಟ್ ಟೂರ್ನಮೆಂಟು ಬ್ಯಾಂಗ್ಳೂರಲ್ಲೇ ರೆಡ್ ಬ್ರಿಡ್ಜ್ ಸ್ಕೂಲ್ ಏನೋ ಟೂರ್ನಮೆಂಟ್ ಇತ್ತು. ಅದರಲ್ಲಿ 4th or 5th ಬಂದಿದ್ನು ಅನ್ಸುತ್ತೆ. ಅಂದ್ರೆ ನನ್ನ ಏಜ್ ಕ್ಯಾಟಗರಿಯಲ್ಲಿ 4th 5th. ಒಂದು ಏಜ್ ಕ್ಯಾಟಗರಿಲಿ ಒಂದು 25 ಜನನ ಏನೋ ಇದ್ರು, ಒಂದು 20-25 ಜನ. ನಮ್ದು ಅದೇ ಫಸ್ಟ್ ಟೂರ್ನಮೆಂಟ್. ನಮಗೂ ಏನು ಗೊತ್ತೇ ಇರಲಿಲ್ಲ ಯಾವ ತರ ಟೂರ್ನಮೆಂಟ್ ಏನಿದೆ ಅಂತ. ಸೊ ಇವ್ರ ಕೋಚ್ ಹೇಳಿದ್ರು ಒಂದ್ ಸ್ವಲ್ಪ ಅವರಿಗೆ ಟೂರ್ನಮೆಂಟ್ ಅಂದ್ರೆ ಏನು, ಯಾವ ತರ ಕಾಂಪಿಟೇಷನ್ ಇರುತ್ತೆ ಅಂತ ಒಂದ್ ಸ್ವಲ್ಪ ಅವ್ರಿಗೆ ಗೊತ್ತಾದ್ರೆ ಸೀರಿಯಸ್ನೆಸ್ ಬರುತ್ತೆ, ಯಾವ್ದಾರ ಒಂದು ಟೂರ್ನಮೆಂಟ್ ಆಡ್ಸಿ ಅಂತ. ಸೊ ಆ ಟೈಮಲ್ಲಿ ನಾವು ಹಾಸನಲ್ಲಿ ಇದ್ವಿ, ಕೋವಿಡ್ ಅವಾಗಿನ್ನು ಮುಗ್ದಿತ್ತು. ಅವಾಗ ಒಂದ್ ಯಾವ್ದೋ ಈ ತರ ಟೂರ್ನಮೆಂಟ್ ಇದೆ ಬ್ಯಾಂಗ್ಳೂರಲ್ಲಿ ಅಂತ ಗೊತ್ತಾಯ್ತು. ಅದಕ್ಕೆ ಅಂತಾನೆ ಹಾಸನಿಂದ ಬಂದು ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡಿದ್ವಿ, ಎಕ್ಸ್ಪೋಜರ್ ಸಿಕ್ಲಿ ಅಂತ. ಅವಾಗ ಇವಳು ಏಜ್ ಕ್ಯಾಟಗರಿ ತುಂಬಾ ಕಮ್ಮಿ ಜನ ಇದ್ರು ಆಗ. ಬಟ್ ಅದೇ ನಮಗೂ ಫಸ್ಟ್ ಟೂರ್ನಮೆಂಟ್ ಏಜ್ ಕ್ಯಾಟಗರಿ ಇದು. ಅವಾಗ ಆಡಿದಾಗ ಟೂರ್ನಮೆಂಟ್ ಅಲ್ಲಿ ಏಜ್ ಕ್ಯಾಟಗರಿಲಿ ಇವಳಿಗೆ 4th place ಬಂದಿತ್ತು. ಅದು ಫಸ್ಟ್ ಟೂರ್ನಮೆಂಟ್. ಅವಾಗ ಇನ್ನೂ ಅವಳು ಕೋಚಿಂಗ್ ಸ್ಟಾರ್ಟ್ ಆಗಿ 3 months 4 months ಆಗಿತ್ತು ಅಷ್ಟೇ. ಅಂದ್ರೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ಬಿಟ್ಲ ಹಾಗಾದ್ರೆ ಈ ಆಟದಲ್ಲಿ? ನಿಂಗೆ ಹೆದರಿಕೆ ಆಗ್ಲಿಲ್ಲ? ಎದುರುಗಡೆ ಎಲ್ಲ ಇದ್ರು, ಒಂದ್ 5-6 ವರ್ಷದ ಕೋಚಿಂಗ್ ತಗೊಂಡಿರ್ತಾರೆ, ನೀ ಬರೀ 1-3 ತಿಂಗಳು ಅಷ್ಟೇ ತಗೊಂಡಿದ್ದಿ. ಏನ್ ಅನಿಸ್ತಾ? ನಾನು ಸ್ಟ್ರೆಸ್ ಏನೋ ತಗೊಳ್ಳಿಲ್ಲ. ಅಂದ್ರೆ ಸುಮ್ನೆ ಫನ್ನಿಗೆ ಆಡ್ದೆ, ನನಗೆ ಇಷ್ಟ ಆಯ್ತು ಆಡಕ್ಕೆ, ನಾನು ಆಡ್ದೆ. ಏನೋ ಪ್ರೆಷರ್ ಏನೋ ತಗೊಳ್ಳಿಲ್ಲ. ಈಗ ನೀ ರಾಷ್ಟ್ರ ಮಟ್ಟದ ಅಂಡರ್ 9 ನಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನ ಪಡೆದಲ್ಲ, ಆ ಟೂರ್ನಿಯ ಕುರಿತಾಗಿ ಹೇಳು. ಎಲ್ಲಿ ನಡೆದಿತ್ತು? ಎಷ್ಟು ಜನ ಭಾಗವಹಿಸಿದ್ರು? ಅಲ್ಲಿ ಅರೌಂಡ್ 200 ಜನ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಇಂಡೋರ್ ಮಧ್ಯಪ್ರದೇಶಲ್ಲಿ. ಬೇರೆ ರಾಜ್ಯಕ್ಕೆ ಹೋಗಿದ್ದೆ ಮೊದಲೇ ಬಾರಿ? ಹೌದು. ಹೇಗಿತ್ತು ಅನುಭವ? ಅಲ್ಲಿ ಚೆನ್ನಾಗಿತ್ತು. ನನ್ ಫಸ್ಟ್ ಟೈಮ್ ಅನ್ಸುತ್ತೆ ಟೂರ್ನಮೆಂಟಿಗೆ ಕರ್ನಾಟಕ ಹೊರಗಡೆ ಹೋಗೋದು. ತುಂಬಾ ಚೆನ್ನಾಗಿ ಆಡಿದ್ದೆ, ಮತ್ತೆ ತುಂಬಾ ಖುಷಿ ಆಯ್ತು. ನಾನು ಬರೀ 1 year ಎಕ್ಸ್ಪೀರಿಯನ್ಸ್ ಇದ್ದು ನಾನು ಸಿಲ್ವರ್ ಬಂದೆ ಅಂತ. ರಾಷ್ಟ್ರ ಮಟ್ಟದ ಒಂದು ಭಾಗವಹಿಸಿದ ಮೊದಲ ಟೂರ್ನಿಯಲ್ಲೇ ನೀನು ಬೆಳ್ಳಿ ಪದಕವನ್ನ ಪಡೆದೆ. ಹೌದು. ಯಾರು ಕರ್ಕೊಂಡು ಹೋಗಿದ್ರು ನಿಮ್ಗೆ? ಇಬ್ರು ಪೇರೆಂಟ್ಸ್ ಬಂದಿದ್ರು, ಪಪ್ಪನೂ ಬಂದಿದ್ರು, ಅಮ್ಮನೂ ಬಂದಿದ್ರು. ನಾನು ಟೂರ್ನಮೆಂಟ್ ಗೆದ್ದಾದ ನಂತರ ನಂಗೆ ಫುಲ್ ಸರ್ಪ್ರೈಸ್ ಆಗ್ಬಿಟ್ಟು. ಇಲ್ಲ, ಬಹಳ ಟಫ್ ಕಾಂಪಿಟೇಷನ್ ಇರ್ತದೆ. ಹೌದು, ಅದು ಫುಲ್ ಟಫ್ ಇತ್ತು ಆ ಟೂರ್ನಮೆಂಟ್. ಅವರೆಲ್ಲ ತುಂಬಾ ಜನರು 3-4 years ಅಟ್ ಲೀಸ್ಟ್ ಇಂದ ಆಡ್ತಿದ್ರು. ಸರ್, ಹೇಗಿತ್ತು ಅವಳು? ನೀವು ಕರ್ಕೊಂಡು ಹೋಗಿದ್ರಿ, ಅವಳು ಮನಸ್ಥಿತಿ ಹೋಗುವಾಗ ಏನಾದ್ರು ಹೇಳಿದ್ಲ? ಒಳ್ಳೆ ಆಟಗಾರರು ಇರ್ತಾರೆ, ಹೇಗ್ ಆಡ್ಲಿ? ಹಿಂಜರಿಕೆ ಇತ್ತ ಅವಳಿಗೆ? ಅದು ಒಂದು ಸ್ವಲ್ಪ ನಾನು ಒಂದು ಬ್ಯಾಕ್ ಗ್ರೌಂಡ್ ಹೇಳ್ತೀನಿ ಇದಕ್ಕೆ, ಆ 1 year ಅಲ್ಲಿ ಏನು ನಡೀತು ಅಂತ. ಸೊ ಈಗ ಫಸ್ಟ್ ಟೂರ್ನಮೆಂಟ್ ಬಂದು 3 ತಿಂಗಳು ಟ್ರೈನಿಂಗ್ ತಗೊಂಡ್ಮೇಲೆ ಅವರ ಕೋಚ್ ಇದ್ದವರು ಆಡ್ಲಿ, ಒಂದು ಎಕ್ಸ್ಪೋಜರ್ ಸಿಗುತ್ತೆ, ಒಂದು ಗೊತ್ತಾಗುತ್ತೆ ಯಾವ ತರ ನಡೆಯುತ್ತೆ ಟೂರ್ನಮೆಂಟ್ ಅಂತ ಹೇಳಿದ್ರು. ಅವಾಗ ಬಂದು ಫಸ್ಟ್ ಟೂರ್ನಮೆಂಟ್ ಬ್ಯಾಂಗ್ಳೂರಲ್ಲಿ ಆಡಿದ್ವಿ, ಅದು 4th place ಬಂತು. ಅವಳಿಗೆ ಒಂದು ಎನ್ಕರೇಜ್ಮೆಂಟ್ ಸಿಕ್ದಂಗೆ ಆಯ್ತು. ನಾನು ಒಂದು ಅಚೀವ್ ಮಾಡ್ಬೋದು, ಚೆನ್ನಾಗಿರುತ್ತೆ ಇದರಲ್ಲಿ. ಯಾಕೆಂದ್ರೆ ಪ್ರೈಸ್ ಬಂದ್ರೆ ಮಕ್ಳಿಗೆ ಎಸ್ಪೆಷಲಿ ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ, ನಾವ್ ಇನ್ನೂ ಮಾಡಬೇಕು ಅಂತ ಒಂದು ಸಂತೋಷ ಸಿಗುತ್ತೆ. ಹಂಗಾಗಿ ಅದಾದ್ಮೇಲೆ ನೆಕ್ಸ್ಟ್ ಮಂತೇನೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇತ್ತು ಇವ್ರ ಏಜ್ ಕ್ಯಾಟಗರಿನೇ. ಅವಾಗ ನಾನು ಕೇಳಿದೆ ಅವ್ರ ಕೋಚನ್ನ, ಆಡ್ಬೋದಾ ಅಂತ. ಅವರಿದ್ದವರು ಇದಕ್ಕೆಲ್ಲ ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿ ಬರ್ತಾರೆ. ಸೊ ಆಡೋದಿದ್ರೆ ಓಕೆ, ಬಟ್ ಅದರಿಂದ ಡಿಸ್ಕರೇಜ್ ಆಗಬಾರ್ದು, ಮತ್ತೆ ಒಂದು ಇದಾಗಬಾರ್ದು. ಆ ಥರ ಇದ್ರೆ ನೀವು ಹೇಳ್ಕೊಂಡು ಕರ್ಕೊಂಡು ಹೋಗೋದಾದ್ರೆ ಹೋಗಿ ಆಡಿಸಿ, ಪರವಾಗಿಲ್ಲ ಅಂತ ಅಂದರು. ನಾವು ಕಳ್ಕೊಳ್ಳೋದೇನು ಇರಲಿಲ್ಲಲ್ಲ, ಒಂದು ಎಕ್ಸ್ಪೋಜರ್ ಸಿಗಲಿ ಅಂತ ಸರಿ ಹೋದ್ವಿ, ಸುಮ್ಮನೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೋದ್ವಿ ನೆಕ್ಸ್ಟ್ ಮಂತ್. ಅದು ಅವಳದು ಸೆಕೆಂಡ್ ಟೂರ್ನಮೆಂಟ್ ಆಕ್ಚುಲಿ ಸ್ಟೇಟ್ ಲೆವೆಲ್. ಅದರಲ್ಲಿ ಹೋಗಾಡಿದಾಗ ಅವಾಗಲೇ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ಪ್ಲೇಯರ್ಸ್ ಇದ್ದಾರೆ ಅಂತ. ಫಸ್ಟ್ ನಾವು ನೋಡಿದ್ದು ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಅಂತ. ಸ್ಟೇಟ್ ಲೆವೆಲಲ್ಲಿ 11th place ಬಂತು 4 months ಟ್ರೈನಿಂಗ್ ಅಲ್ಲೇನೆ. ಸೊ ಅವಾಗ ನಮಗೂ ಒಂಥರ ಎನ್ಕರೇಜ್ಮೆಂಟ್ ಸಿಕ್ದಂಗೆ ಆಯ್ತು.
ಅವಳಿಗೂ ಸಿಕ್ದಂಗಾಯ್ತು. ಸ್ಟೇಟ್ ಲೆವೆಲಲ್ಲಿ ಒಂದು 11th ಪ್ಲೇಸ್ 4 months ಟ್ರೈನಿಂಗ್ ಅಲ್ಲಿ ಬಂದಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಒಂದು ಪೊಟೆನ್ಷಿಯಲ್ ಇದೆ, ಒಂದು ಟ್ರೈ ಮಾಡಬೇಕು ಇದನ್ನ ಅಂತ ಅನ್ನಿಸ್ತು. ಮತ್ತೆ ನ್ಯಾಷನಲ್ 6 months ಟೈಮ್ ಇತ್ತು ಇನ್ನು ಅಲ್ಲಿಂದ. ಸೊ ನಾನು ಅದನ್ನೇ ಹೇಳಿದೆ, ಸೊ ನೋಡಿ ನೀನು ಇಲ್ಲಿ 4 ತಿಂಗಳಲ್ಲಿ 11th ಪ್ಲೇಸ್ ಸ್ಟೇಟ್ ಲೆವೆಲ್ ಅಲ್ಲಿ ತಗೊಂಡಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಒಂದು ಆಪರ್ಚುನಿಟಿ ಇದೆ. ಏನಾಗುತ್ತೆ ಇದೇ ಬೇಕು ಅಂತ ಇಲ್ಲ, ಟ್ರೈ ಮಾಡೋಣ. ನಮ್ಮ ಪ್ರಯತ್ನ ಯಾವತ್ತೂ 100% ಇರಬೇಕು. ರಿಸಲ್ಟ್ ಏನಾರ ಆಗ್ಲಿ ಒಂದು ಪ್ರಯತ್ನ ಪಡೋಣ ಅಂತ ನಾವು ಅನ್ಕೊಂಡು ನಾನು ಅದನ್ನೇ ಹೇಳಿದ್ದು ಇವಳು ತುಂಬಾ ಒಂದು ಖುಷಿಲಿದ್ಲು, ಹೌದು ಮಾಡೋಣ ಅಂತ. ಸೊ ಆ ನೆಕ್ಸ್ಟ್ 6 month ಜರ್ನಿ ಏನಿತ್ತು, ನಾವು ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡೋಣ, ನೋಡೋಣ ನ್ಯಾಷನಲ್ಸಿಗೆ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಅದೊಂದು ಸ್ವಲ್ಪ 6 months ತುಂಬಾ ಎಫರ್ಟ್ ಹಾಕಿದ್ದಾಳೆ ಇವಳು. ನಾನು ಮನೇಲಿ ಎಲ್ಲಾರು ಎಫರ್ಟ್ ಹಾಕಿದೀವಿ. ಆಗ ನಾವು ಕೂತ್ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಅವಾಗ ಫಸ್ಟ್ ಕೋಚ್ ಬಂದು ಸತ್ಯ ಪ್ರಕಾಶ್ ಅಂತ, ಅವರು ಪುತ್ತೂರವರು. ನಮ್ಮ ವೈಫ್ ಬಂದು ಪುತ್ತೂರವರು. ಅವ್ರ ಕಡೆಯಿಂದ ಸ್ವಲ್ಪ ಪರಿಚಯ ಇತ್ತು, ಹಂಗಾಗಿ ಅವ್ರ ಕಡೆಯಿಂದ ಆನ್ಲೈನ್ ಕೋಚಿಂಗ್ಗೆ ಕೊಡ್ತಾ ಇದ್ರು. ಸೊ ಅವಾಗ ಅವ್ರ ಜೊತೆ ಹಂಗೆ ಕಂಟಿನ್ಯೂ ಮಾಡಿದ್ವಿ, ನೋಡೋಣ ಅಂತ. ಮತ್ತೆ ಒಂದು 3 months ಆದ್ಮೇಲೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೋಚಿಂಗ್ ಏನಾರ ಸಿಕ್ಕಿದ್ರೆ ಒಂದು ಅನುಕೂಲ ಆಗ್ಬೋದು ಅನ್ನಿಸ್ತು. ಅವಾಗ ಬಂದು ನಾನು ಸ್ವಲ್ಪ ಬೇರೆಯವ್ರನ್ನ ಕೋಚನ್ನ ನೋಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೆ. ಅವಾಗ ಆರ್ತಿ ರಾಮಸ್ವಾಮಿ ಅಂತ ತಮಿಳ್ನಾಡವರು, ರಮೇಶ್ RB ಅಂತ ಒಬ್ರು ಕೋಚ್ ಇದ್ದಾರೆ, ತುಂಬಾ ಫೇಮಸ್, ದ್ರೋಣಾಚಾರ್ಯ ಆಫ್ ಚೆಸ್ ಅಂತ ಅವ್ರನ್ನ ಕರೀತಾರೆ. ಅವ್ರ ವೈಫು, ಅವರು ಚೆಸ್ ಪ್ಲೇಯರ್, ಅವರು WGM ಅವರು ಆಗಿದ್ರು. ಸೊ ಅವ್ರನ್ನೂ ಅಪ್ರೋಚ್ ಮಾಡಿದೆ, ಸ್ವಲ್ಪ ನಮಗೆ ಇನ್ನೂ ಸಜೆಷನ್ಸ್ ಕೊಡ್ಬೋದು, ಯಾವ ಥರ ಪ್ರಿಪೇರ್ ಆಗ್ಬೋದು, ಯಾವ ಥರ ಮಾಡ್ಬೋದು ಅಂತ. ಓಕೆ ನೋಡೋಣ, ನಾನು ಎಷ್ಟಾಗುತ್ತೆ ಅಷ್ಟು ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ ಅಂತ. ಮೇಯ್ನಾಗಿ ಅವರು ಏನು ಅಂತ ಅಂದರೆ ಒಂದು ಟೂರ್ನಮೆಂಟನ್ನು ಯಾವ ಥರ ಅಪ್ರೋಚ್ ಮಾಡಬೇಕು, ಒಂದು ಮೆಂಟಲಿ ಹಿಂಗೆ ಪ್ರಿಪೇರ್ ಆಗಬೇಕು, ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಹೇಳ್ಕೊಟ್ರು. ನೀವು ಯಾವ ಥರ ಮೈಂಡ್ ಸೆಟ್ ಯಾವ ಥರ ಇರಬೇಕು, ಇದನ್ನೆಲ್ಲ ಆಟದಕ್ಕಿಂತ ಜಾಸ್ತಿ ಅವರು ಮೈಂಡ್ ಸೆಟ್ ಯಾವ ಥರ ಪ್ರಿಪೇರ್ ಆಗಬೇಕು, ಹೆಂಗಿರುತ್ತೆ ಟೂರ್ನಮೆಂಟ್, ಇದನ್ನೆಲ್ಲ ಸ್ವಲ್ಪ ಹೇಳ್ಕೊಟ್ರು ಅವರು. 3 months ಟೈಮ್ ಸಿಕ್ತು ಅವ್ರ ಜೊತೆ. ಅದು ಪ್ಲಸ್ ಇವರು ಇನ್ನೊಬ್ರು ಕೋಚು ಸತ್ಯ ಪ್ರಕಾಶ್ ಅಂತ ಪುತ್ತೂರವರು, ಅವರು ಕಂಟಿನ್ಯೂ ಮಾಡಿದ್ರು. ಸೊ 6 months ಈ ಥರ ಟೈಮ್ ಸಿಕ್ತು. ನಾವು ಕಂಪ್ಲೀಟ್ ಎಫರ್ಟ್ ಹಾಕಿದ್ವಿ. ಇವಳು ತುಂಬಾ ಎಫರ್ಟ್ ಆಗ್ತಾ ಇದ್ಲು. ಒಂದು 6 to 8 hours ಆಗ್ಲೇ ಎವ್ರಿ ಡೇ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ದು ಒಂದೇ ಉದ್ದೇಶ ಏನಿತ್ತು ಅಂತ ಅಂದ್ರೆ ನೋಡೋಣ ಎಷ್ಟಾಗುತ್ತೆ, ಎಲ್ಲಿ ತನಕ ರೀಚ್ ಆಗ್ಬೋದು, ನಮಗೂ ಗೊತ್ತಾಗುತ್ತೆ ಒಂದು ಪೊಟೆನ್ಷಿಯಲ್, ಕಳ್ಕೊಳ್ಳೋದೇನಿರ್ಲಿಲ್ಲ ಆಗ. ಹಂಗಾಗಿ ನಾವು ಪ್ರಯತ್ನ ಪಟ್ಟು, ಅವಳು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇದ್ಲು. ಕಂಪ್ಲೀಟ್ ಎಫರ್ಟ್ ಹಾಕಿ ನೆಕ್ಸ್ಟ್ ಅದೇ ಒಂದು ಅರೌಂಡ್ ಜಾನ್ ಸ್ಟಾರ್ಟ್ ಮಾಡಿದ್ದು ಡಿಸೆಂಬರಿಗೆ ಟೂರ್ನಮೆಂಟ್ ಇತ್ತು ಇಂಡೋರ್ ಅಲ್ಲಿ. ಸೊ ಹಂಗೆ ನಾನು ನನ್ನ ವೈಫು ಮತ್ತೆ ಇವಳು ಎಲ್ಲ ಹೋದ್ವಿ ಅಲ್ಲಿಗೆ. ಒಂಥರ ಒಂದು ಎಕ್ಸ್ಪೋಜರ್ ಚೆನ್ನಾಗಿರುತ್ತೆ, ನ್ಯಾಷನಲ್ ಒಂದು ತುಂಬಾ ದೊಡ್ಡ ಒಂದು ಸ್ಟೇಜ್, ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಅಲ್ಲಿ ಬಂದು ಇಲ್ಲಿ ತನಕ ಆಡಿದ್ದಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ ಇತ್ತು. ಅದು ದಿನಕ್ಕೆ ಒಂದೇ ಆಟ, ಇಲ್ಲಿ ನಾವು ದಿನಕ್ಕೆ 3 ಆಟ ಆ ಥರ ಆಡ್ತಾ ಇದ್ವಿ, ಅಲ್ಲಿ ದಿನಕ್ಕೆ ಒಂದೇ ಆಟ ಆಡೋದು. ಸೊ ಮತ್ತೆ ಟೈಮ್ ಸಿಗೋದು, ಮಧ್ಯದಲ್ಲಿ ಒಂದಿನ ಯಾವತ್ತೋ 2 ಆಟ ಇತ್ತು ಅಷ್ಟೇ. ಪ್ರತಿದಿನನೂ ಒಂದೇ ಹೇಳ್ತಿದ್ದು, ನೋಡು ನೀನು ತುಂಬಾ ಪೊಟೆನ್ಷಿಯಲ್ ಇದೆ, ನಿನ್ನಲ್ಲಿ ಆ ಕ್ಷಮತೆ ಇದೆ, ಯಾವ್ದಕ್ಕೂ ಇದು ಮಾಡಬಾರ್ದು, ನೀನ್ ಏನು ಇದಿಲ್ಲ, ಓಪನ್ ಆಗಿ ಫ್ರೀ ಆಗಿ ಆಡು, ಯಾವ್ದು ಪ್ರೆಷರ್ ಇಲ್ಲ, ಏನು ನೀನ್ ಗೆಲ್ಲೇಬೇಕು ಅಂತ ಏನಿಲ್ಲ. ಪ್ರತಿಯೊಂದ್ ದಿನನೂ ಆ ದಿನದ ಆಟದ ಬಗ್ಗೆ ಮಾತ್ರ ಫೋಕಸ್ ಮಾಡು, ಅವತ್ತಿನ ಮಾತ್ರ ನೋಡೋಣ, ಬೇರೆದೇನು ಯೋಚನೆ ಮಾಡಬೇಡ ಅಂತ ಹೇಳಿ ಬೆಳಗ್ಗೆ ಎದ್ದು ಒಂದ್ ಸ್ವಲ್ಪ ಹಿಂಗೆ ಮೆಡಿಟೇಷನ್ ಎಲ್ಲ ಮಾಡಿ ಪ್ರಿಪೇರ್ ಆಗಿ ಹೋಗ್ತಾ ಇದ್ವು. ಹೋಗಿ ಹಂಗೆ ಪ್ರತಿದಿನನೂ ಒಂದ್ ಆಟ ಹಿಂಗೆ ಆಡ್ಕೊಂಡು ಹೋಗ್ತಾ ಇದ್ಲು. ಎಲ್ಲದ್ರಲ್ಲೂ ಚೆನ್ನಾಗಿ ಮಾಡ್ತಾ ಇದ್ಲು. ಮತ್ತೆ ಫಸ್ಟ್ ಆ ಪ್ರೆಷರ್ ಏನು ಅಂತಾನೆ ಗೊತ್ತಿರ್ಲಿಲ್ಲ, ಆ ಮಟ್ಟದಲ್ಲಿ ಏನ್ ಪ್ರೆಷರ್ ಅಂತ ಗೊತ್ತಿರ್ಲಿಲ್ಲ ಫಸ್ಟ್ ಆ ಲೆವೆಲ್ ಆಡ್ತಿದ್ದಿಂದ. ಸೊ ಫ್ರೀ ಆಗಿ ಆಡಿದ್ಲು, ಮತ್ತೆ ಚೆನ್ನಾಗಿ ಆಡಿದ್ಲು. ಹಿಂಗೆ ಒಂದಾಗ ಇದೇ ಆಗ್ತಾ ಟಾಪ್ ಅಲ್ಲೇ ಇದ್ಲು. ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫೈನಲ್ ಆಗಿ ಲಾಸ್ಟ್ ಮ್ಯಾಚ್ ಒಂದು ಕ್ರಿಟಿಕಲ್ ಮ್ಯಾಚ್ ಇತ್ತು, ಗೆಲ್ಲೇಬೇಕಾಗಿತ್ತು. ಗೆದ್ದಿದ್ರೆ ಒಂದು ಚಾನ್ಸ್ ಇರೋದು. ಅವಾಗ್ಲೂ ಅದೇ ಹೇಳ್ಕೊಂಡು ಕರ್ಕೊಂಡು, ಇಲ್ಲಿ ತನಕ ತುಂಬಾ ಚೆನ್ನಾಗಿ ಆಡಿದ್ಯಾ ನೀನು, ಒನ್ ಆಫ್ ದ ಬೆಸ್ಟ್ ಆಕ್ಚುಲಿ, ಈ ತರ ಒಂದು 12 ತಿಂಗಳಲ್ಲಿ ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ, ನೀನ್ ಮಾಡಿ ತೋರಿಸಿದ್ಯಾ ಅಂತ ನಾವು ದಿನ ಪ್ರೋತ್ಸಾಹ ಮಾಡಿ ಒಂದು ಎಂಕರೇಜ್ ಮಾಡ್ತಾ ಇದ್ವಿ. ಅದೇ ರೀತಿಲಿ ಹೋಗಿ ಲಾಸ್ಟ್ ಗೇಮ್ ಒಂದು ಕ್ರಿಟಿಕಲ್ ಗೇಮ್ ಇತ್ತು. ತುಂಬಾ ಕಾಮ್ ಆಗಿ ಆ ಪ್ರೆಷರ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ಲು. ತುಂಬಾ ಪ್ರೆಷರ್ ಇತ್ತು, ಟೈಮ್ ಕಮ್ಮಿ ಇತ್ತು, ಆಡಿ ಗೆದ್ಲು. ನಮಗೂ ತುಂಬಾ ಸಂತೋಷ ಆಯ್ತು. ಇದು ಒಂದು ಫಸ್ಟ್ ಇಯರ್ ಇನ್ ಜರ್ನಿ ನಮ್ದು. ಇದು ಮೈಂಡ್ ಗೇಮ್ ಚೆಸ್ ಅಲ್ವಾ? ಯಾವ ರೀತಿ ನಿನ್ನ ಅಂದ್ರೆ ಅವ್ರು ಹೇಳಿದ್ರೀಗ ಅವಳು ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಿದ್ಲು ಕಾನ್ಸಂಟ್ರೇಷನ್ ಗೆ ಅಂತ, ಯೋಗ ಎಲ್ಲ ಕಲ್ತಿದ್ಯಾ? ಯೋಗ ಅಂತ ಅಲ್ಲ, ಮೆಡಿಟೇಷನ್ ಎಲ್ಲ ಮಾಡ್ತಿದ್ದೆ. ಅಂದ್ರೆ ಕಾಮ್ ಆಗಕ್ಕೆ ಗೇಮ್ ಮುಂಚೆ ಮತ್ತೆ ಫೋಕಸ್ ಮಾಡಿ. ನೋಡು, ಮಕ್ಕಳ ಮನಸ್ಥಿತಿ ಒಂಥರ ಚಂಚಲತೆಯಿಂದ ಕೂಡಿರ್ತದೆ. ಮೆಡಿಟೇಷನ್ ಮಾಡ್ಬೇಕಂದ್ರೆ ಒಂದೇ ಕಡೆ ಕುತ್ಕೋಬೇಕು. ಹೌದು, ಆಕ್ಚುಲಿ ನನಗೇನು ಪ್ರಾಬ್ಲಮ್ ಇರ್ಲಿಲ್ಲ, ನಾನು ಕೂರ್ತಿದ್ದೆ, ನಾನು ಮೆಡಿಟೇಷನ್ ಮಾಡ್ತಿದ್ದೆ. ಆಡಿ 1 ಗಂಟೆ 2 ಗಂಟೆ ಕುಂತು. ನಿಂದು ಕ್ಲಾಸಿಕ್ ಫಾರ್ಮೆಟ್ ಅಲ್ವಾ? ಹೌದು. ಫೇವರೇಟ್ ಯಾವುದು, ರ್ಯಾಪಿಡ್ ಕ್ಲಾಸಿಕ್? ಇಲ್ಲ, ಕ್ಲಾಸಿಕಲ್ಲೇ ಟೈಮ್ ಇದ್ರೆ ಇಷ್ಟ ಥಿಂಕ್ ಮಾಡಕ್ಕೆ, ಅದಕ್ಕೆ. ಸೊ ಯೋಗ ಎಲ್ಲ ಕಲ್ತಿದ್ಯಾ? ಯೋಗ ಎಕ್ಸರ್ಸೈಸ್ ಮಾಡ್ತೀನಿ, ಅದಕ್ಕೆ ಮೆಡಿಟೇಷನ್ ಮಾಡ್ತೀನಿ. ಡೈಲಿ ಮಾಡ್ತಿದ್ದೆ. ಟೂರ್ನಮೆಂಟ್ ಟೈಮಲ್ಲಿ ಅರೌಂಡ್ 5-10 minutes ಮೆಡಿಟೇಷನ್ ಮಾಡ್ತಿದ್ದೆ. ನಿನ್ನ ಶಿಕ್ಷಣದ ಕುರಿತಾಗಿ ಹೇಳು. ಅಂದ್ರೆ ಎಜುಕೇಶನ್ ಪ್ಲಸ್ ಚೆಸ್ ಎರಡು ಯಾವ ರೀತಿ ಹೋಗ್ತಾ ಇದೆ? ಯಾವ ಸ್ಕೂಲಲ್ಲಿ ಓದ್ತಾ ಇದೀಯಾ?
ನಾನು TCIS ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿದ್ದೀನಿ. 7th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಆಕ್ಚುಲಿ ನಮ್ಮ ಸ್ಕೂಲ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಫಸ್ಟ್ ಅಂಡರ್-9 ನ್ಯಾಷನಲ್ಸ್ ಆದ ನಂತರನೂ ಸಪೋರ್ಟ್ ಮಾಡ್ತಿದ್ದಾರೆ, ಇಲ್ಲಿ ತನಕನೂ ಸಪೋರ್ಟ್ ಮಾಡ್ತಿದ್ದಾರೆ. ನೋಟ್ಸ್ ಎಲ್ಲ ಟೀಚರ್ಸ್ ಕಳಿಸ್ತಾರೆ, ಮತ್ತೆ ನನ್ನ ಕ್ಲಾಸ್ಮೇಟ್ಸು ಸಪೋರ್ಟ್ ಮಾಡ್ತಾರೆ. ನನ್ನ ಸ್ಕೂಲು ಇಂಪಾರ್ಟೆಂಟ್ ಟೂರ್ನಮೆಂಟ್ ಮುಂಚೆ ಪ್ರಿಪರೇಷನ್ ಮಾಡಕ್ಕೆ ರಜಾ ಕೊಡ್ತಿದ್ರು, ಇನ್ನೂ ಕೊಡ್ತಾರೆ. ಹೌದು. ಈಗ ನಿಮ್ ಸ್ಕೂಲಲ್ಲೆಲ್ಲ ಆದ್ಯ ಗೌಡ ಎಲ್ರಿಗೂ ಗೊತ್ತಲ್ಲ, ಹೌದು, ಚೆಸ್ ಚಾಂಪಿಯನ್ ಅಂತ. ಹೌದು. ಏನ್ ಅನಿಸುತ್ತೆ? ಚೆನ್ನಾಗ್ ಅನ್ಸುತ್ತೆ. ಅಂದ್ರೆ ನನಗೂ ಸಂತೋಷ ಆಗುತ್ತೆ. ಮುಂಚೆ ಯಾರಿಗೂ ಗೊತ್ತಿರ್ಲಿಲ್ಲ, ಈಗ ಎಲ್ಲರಿಗೂ ಗೊತ್ತು ನಮ್ ಸ್ಕೂಲಲ್ಲಿ ನಾನ್ ಯಾರಂತ. ಗೆದ್ಕೊಂಡ್ ಬಂದಾಗೆಲ್ಲ ಹೌದು, ಫೋಟೋ ಎಲ್ಲ ಹಾಕಿ ಹೌದು, ಸನ್ಮಾನ ಎಲ್ಲ ಮಾಡ್ತಾರ. ಹೌದು. ಸೊ ನಿಂಗೆ ಅನಿಸುತ್ತಾ ಚೆಸ್ ಆಯ್ಕೊಂಡಿರೋದ್ರಿಂದ ನನಗೆ ಈ ಎಲ್ಲ ಸನ್ಮಾನ ಸಿಗ್ತಾ ಇದೆ ಅಂತ? ಹೌದು. ಎಜುಕೇಶನ್ ಪ್ಲಸ್ ಚೆಸ್ ಹೇಗೆ ಹೊಂದಿಸ್ಕೋತೀಯ? ನಿನ್ ದಿನಚರಿ ಏನು? ಅಂದ್ರೆ ನಾನು ರಜಾ ಇದ್ರೆ ಟೂರ್ನಮೆಂಟ್ ಮುಂಚೆ, ಈಗ ಟೂರ್ನಮೆಂಟ್ ಇದೆ ಅಲ್ವಾ, ಮತ್ತೆ ನಾನು ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ನಾನು ಚೆಸ್ ಮಾಡ್ತೀನಿ. ಬೆಳಗಿಂದ ಸಂಜೆ ನಾನು ಚೆಸ್ ಮಾಡ್ತೀನಿ, ಅಂದ್ರೆ ಬ್ರೇಕ್ಸ್ ತಕೊಂಡು. ಅಂದ್ರೆ ನಾನು ಎದ್ಬಿಟ್ಟು ಎಕ್ಸರ್ಸೈಸ್ ಮಾಡ್ತೀನಿ. ಅದಾದ ನಂತರ ನಾನು ಫ್ರೆಶ್ ಆಗಿ ತಿಂಡಿ ತಿಂದಾದ ನಂತರ ಚೆಸ್ಸಿಗೆ ಕೂರ್ತೀನಿ. ಮತ್ತೆ ಲಂಚ್ ಟೈಮಿಗೆ ಅರೌಂಡ್ 9:30 ಇಂದ 12 o'clock ತನಕ ಮಾಡ್ತೀನಿ ಚೆಸ್. ಲಂಚ್ ಆದ ನಂತರ ಸ್ವಲ್ಪ ಬ್ರೇಕ್ ತಗೋತೀನಿ. ಅದಾದ ನಂತರ ಸಂಜೆ ಅರೌಂಡ್ 5:30ಗೆ ಸ್ಟಾಪ್ ಮಾಡ್ತೀನಿ. ನಾನು ಕೆಳಗಡೆ ಹೋಗ್ತೀನಿ, ಆಡ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ಜೊತೆ ಅಪಾರ್ಟ್ಮೆಂಟ್ ಅಲ್ಲಿ. ಮತ್ ಬಂದು ಫ್ರೆಶ್ ಆಗಿ ಕ್ಲಾಸ್ ಇರುತ್ತೆ, ಇಲ್ಲ ಚೆಸ್ ಮಾಡ್ತೀನಿ. ಕ್ಲಾಸ್ ಇಲ್ಲ ಅಂದ್ರೆ ಹಂಗೆ ಚೆಸ್ ಮಾಡ್ತೀನಿ, ಕ್ಲಾಸ್ ಇದ್ರೆ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಅದಾದ ನಂತರ ನಾನು ಊಟ ಆದ ನಂತರ ನಾನು ಸ್ಕೂಲ್ ಏನ್ ಮಾಡ್ತೀನಿ 1 hour, ಸಂಜೆ ಮಾಡ್ತೀನಿ. ಆದ್ಯ, ಇದೀಗ ಚೆಸ್ ಮೈಂಡ್ ಗೇಮ್ ಆಗಿರೋದ್ರಿಂದ ಹೌದು, ಅಮ್ಮ ಯಾವ ರೀತಿ ಆಹಾರ ತಯಾರಿ ಮಾಡಿ ಕೊಡ್ತಾರೆ? ಅಮ್ಮ ಯೂಶಲಿ ಹೆಲ್ದಿ ಫುಡ್ ಮಾಡ್ಕೊಡ್ತಾರೆ. ಮತ್ತೆ ಬಾದಾಮಿ ನೆನೆಸಿ ಎಲ್ಲ ತಿಂತಾರೆ ಅಂತಾರಲ್ಲ. ನಾನು ಹಂಗ್ ತಿನ್ನಲ್ಲ, ಆದ್ರೆ ಡ್ರೈ ಫ್ರೂಟ್ಸ್ ತಿಂತೀನಿ. ಲಂಚಿಗೆಲ್ಲ ಬರೀ ಅನ್ನ ಮತ್ತೆ ಸಾರು ತಿಂತೀನಿ. ಮತ್ತೆ ಸಂಜೆ ಚಪಾತಿ. ಅಂದ್ರೆ ಎಲ್ಲರೂ ಏನ್ ತಿಂತಾರೆ ಆ ತರಾನೇ, ಏನೋ ಸ್ಪೆಷಲ್ ಇಲ್ಲ, ನಾರ್ಮಲ್ ಆಗಿ ತಿಂತೀನಿ. ಸರ್, ಈಗ ಇವಳಿಗೆ ನೀವು ಚೆಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿರೋದಿರ್ಬೋದು, ನಾನಾ ಭಾಗದಲ್ಲಿ ಚೆಸ್ ಟೂರ್ನಮೆಂಟ್ ನಡೀತಾ ಇರ್ತದೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕರ್ಕೊಂಡು ಹೋಗ್ತೀರಾ. ನಿಮ್ಮ ಟೈಮ್ ಹೇಗೆ ಹೊಂದಿಸ್ಕೋತೀರಿ? ಸ್ಟಾರ್ಟ್ ಮಾಡಿದಾಗ ಫಸ್ಟ್ 2 years ಸ್ವಲ್ಪ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಜೊತೆಲಿ. ಯಾಕೆ ಅಂತ ಅಂದ್ರೆ ನನ್ನ ವೈಫಿಗೂ ಸಹ ಇದೆಲ್ಲ ಸ್ವಲ್ಪ ಹೊಸದೇನೆ ಟ್ರಾವೆಲ್ ಮಾಡೋದು. ನಾನು ತುಂಬಾ ಟ್ರಾವೆಲ್ ಮಾಡಿದ್ದೆ ಮುಂಚೆನು. ಹಾಗಾಗಿ ಸ್ವಲ್ಪ ಚೆಸ್ ಸ್ಟಾರ್ಟ್ ಮಾಡಿದಾಗ, ಈಗ ಹೊರಗಿನ ದೇಶ ಹೋದಾಗ ಅಥವಾ ಈವನ್ ಇಂಡಿಯಾದಲ್ಲೇನೆ ಬೇರೆ ಸ್ಟೇಟಿಗೆ ಹೋಗ್ಬೇಕಾದ್ರೆಲ್ಲ ನಾವೆಲ್ಲ ಜೊತೆಲೇ ಹೋಗ್ತಾ ಇದ್ವಿ. ಫಸ್ಟ್ 1 year, ಅಟ್ಲೀಸ್ಟ್ 2 years. ಸೊ ಅದ ನಂತರ ಸೆಕೆಂಡ್ ಇಯರ್ನು ಸಹ ಹೊರಗಡೆ ಹೋದಾಗೆಲ್ಲ, ಹೊರಗಡೆ ದೇಶಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೂ ಎಲ್ಲ ಒಟ್ಟಿಗೆನೆ ಹೋಗ್ತಾ ಇದ್ವಿ. ಸೊ ಅವಾಗೇನಾಯ್ತು, ನನಗೆ ಸ್ವಲ್ಪ ಆಫೀಸಲ್ಲೂ ಸ್ವಲ್ಪ ನನಗೆ ಅದು ಸ್ವಲ್ಪ ಸಪೋರ್ಟ್ ಸಿಗ್ತಾ ಇತ್ತು. ಮತ್ತೆ ಆಗ ಕೋವಿಡ್ ಮುಗ್ದು ಆ ಟೈಮ್ ಇರಿದ್ದಿದ್ರಿಂದ, ಸೊ ಎಲ್ಲ ವರ್ಕ್ ಫ್ರಮ್ ಹೋಮು ಇದೆಲ್ಲ ನಡೀತಿದ್ರಿಂದ ಸ್ವಲ್ಪ ನನಗೂ ಸ್ವಲ್ಪ ಈಸಿ ಆಯ್ತು. ಆಗ ಮನೆಯಿಂದ ಕೆಲಸ ಮಾಡ್ತಿದ್ದ ಟೈಮಲ್ಲಿ ಹೊರಗಡೆ ಟ್ರಾವೆಲ್ ಮಾಡಿದಾಗ್ಲೂ ನಾನು ಅಲ್ಲಿಂದ ವರ್ಕ್ ಮಾಡ್ತಾ ಇದ್ದೆ. ಸೊ ಹಾಗೆ ಜೊತೆಲೆ ವರ್ಕನ್ನು ಮತ್ತೆ ಜೊತೆಲೆ ಇವಳ್ದು ಕೋಚಿಂಗನ್ನು ಸಹ ಇದು ಎಲ್ಲ ಮಾಡಿಕೊಂಡು ಸ್ವಲ್ಪ ಜೊತೆಲೆ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದೆ. ನಂಗೆ ಕೋವಿಡ್ ಟೈಮ್ ಇದ್ದಿದ್ರಿಂದ, ಮುಗ್ದು ಜಸ್ಟ್ ವರ್ಕ್ ಫ್ರಮ್ ಆಗಿದ್ರಿಂದ ಅದರಿಂದ ಹೆಲ್ಪ್ ಆಯ್ತು. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಹೆಲ್ಪ್ ಆಯ್ತು. ಈಗ ಒಂದು 3.5 years ಆಯ್ತು. ಈಗ ಆಲ್ಮೋಸ್ಟ್ 1 year ಇಂದ ಆದ್ಯ ಅವ್ರ ಅಮ್ಮನೇ ಟ್ರಾವೆಲ್ ಮಾಡ್ತಾರೆ ಹೊರಗಡೆ ಎಲ್ಲ. ಸೊ ಅವ್ರಿಗೆ ಒಂದ್ ಸ್ವಲ್ಪ ಎಲ್ಲ ಯೂಸ್ ಟು ಆಗ್ಬಿಟ್ಟಿದ್ದಾರೆ. ಈಗ ನೋಡಿ ಒಂದ್ ಸ್ವಲ್ಪ ಅನುಭವ ಆಗಿದೆ. ಸೊ ಹಾಗಾಗಿ ಅವರೇ ಟ್ರಾವೆಲ್ ಮಾಡ್ತಾರೆ, ನಾನು ಸ್ವಲ್ಪ ಟ್ರಾವೆಲ್ ಮಾಡೋದು ಕಮ್ಮಿ ಈಗ. ಮತ್ತೆ ನನ್ನ ವೈಫ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಚೆಸ್ಸಿಗೆನೆ. ಅವ್ರು ಬಂದು ಡಾಕ್ಟರ್, ಆಕ್ಚುಲಿ ಆಯುರ್ವೇದ ಡಾಕ್ಟರ್, ಬಟ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಕಂಪ್ಲೀಟ್ ಆಗಿ ಚೆಸ್ಸಿಗೋಸ್ಕರನೇ ಡೆಡಿಕೇಟೆಡ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಆದ್ಯನ ಶ್ರಮಕ್ಕಿಂತ ಪಾಲಕರ ಶ್ರಮ ಜಾಸ್ತಿ ಇದೆ ಇಲ್ಲಿ. ಅಂದ್ರೆ ಅವಳೊಟ್ಟಿಗೆ ಹೋಗ್ಲೇಬೇಕು ನೀವು. ಹೌದು, ಈ ಚೆಸ್ ಅಲ್ಲಿ ಎಸ್ಪೆಷಲಿ ಪೇರೆಂಟ್ಸ್ ಇಂದು ತುಂಬಾನೇ ಶ್ರಮ ಇರ್ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಟೈಮ್ ಕೊಡ್ಬೇಕಾಗತ್ತೆ. ಈ ವಯಸ್ಸಲ್ಲಿ ಎಸ್ಪೆಷಲಿ ಮಕ್ಳಿಗೆ ಎಷ್ಟೇ ಇಂಟ್ರೆಸ್ಟ್ ಇದ್ರೂ ಸ್ವಲ್ಪ ಅವರಿಗೆ ಎನ್ಕರೇಜ್ ಮಾಡ್ಬೇಕು, ಜೊತೆಲಿ ಕುತ್ಕೊಬೇಕು, ಅವ್ರ ಜೊತೆ ಕುತ್ಕೊಂಡು ಅವ್ರು ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಇನ್ವಾಲ್ವ್ ಆಗ್ಬೇಕು. ಯಾರು ಒಬ್ರು ಪೇರೆಂಟ್ ಆದ್ರೂ ತುಂಬಾ ಇಂಪಾರ್ಟೆಂಟ್. ಕೋಚಿಂಗ್ ಅಲ್ಲಿ ಏನಾಗುತ್ತೆ, ಕೋಚ್ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ, ಬಟ್ ಅವ್ರು 1 hour ಕ್ಲಾಸ್ ತಗೊಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಇವರು ದಿನದಲ್ಲಿ ಒಂದು 8 hours ಆಗ್ಲಿ ಅಥವಾ ಎಷ್ಟು ಅವರ್ಸ್ ಸ್ಪೆಂಡ್ ಮಾಡಿದ್ರು ಅದು ಈ ವಯಸ್ಸಲ್ಲಿ ಸ್ವಲ್ಪ ಮಕ್ಳು ಅವ್ರಿಗೆ ಕುತ್ಕೊಂಡು ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಪೇರೆಂಟ್ಸ್ ಯಾರೋ ಒಬ್ರು ಕಂಪ್ಲೀಟ್ ಆಗಿ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ಲೇಬೇಕಾಗುತ್ತೆ. ತುಂಬಾ ಡೆಡಿಕೇಶನ್ ಇರುತ್ತೆ. ಆದ್ಯ 2023 ಕಜಕಿಸ್ತಾನದಲ್ಲಿ ನಡೆದಿತ್ತಲ್ಲ Under-10 ವೆಸ್ಟರ್ನ್ ಏಷ್ಯಾ ಚಾಂಪಿಯನ್ಶಿಪ್ ನೊಳಗೆ ನೀನ್ ಬಂಗಾರ ಗೆದ್ದೆ ರ್ಯಾಪಿಡ್ ಅಲ್ಲಿ. ಬ್ಲೀಸ್ ಅಲ್ಲಿ ಬೆಳ್ಳಿ,
ಕ್ಲಾಸಿಕಲ್ ಅಲ್ಲಿ ಕಂಚನ್ನ ಗೆದ್ದೆ ಅನ್ಕೋತೀನಿ ಅಲ್ವಾ? 3 ಫಾರ್ಮೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪದಕಗಳನ್ನ ಪಡೆದಿದ್ಯಾ? ಹಾ, ನಾನು ಬ್ಲಿಟ್ಸ್ ಅಲ್ಲಿ ಹೋಲ್ ಇಂಡಿಯಾ ನಮ್ ಏಜ್ ಕ್ಯಾಟಗರಿಯಲ್ಲಿ ಸಿಲ್ವರ್ ಸಿಕ್ತು, ಮತ್ತೆ ರ್ಯಾಪಿಡ್ ಅಲ್ಲಿ ಗೋಲ್ಡ್ ಸಿಕ್ತು, ಟೀಮ್ ಗೋಲ್ಡ್, ಮತ್ತೆ ಕ್ಲಾಸಿಕಲ್ ಅಲ್ಲೂ ಟೀಮ್ ಗೋಲ್ಡ್ ಸಿಕ್ತು, ನನಗೆ ಇಂಡಿವಿಜುವಲ್ ಬ್ರಾಂಜ್ ಸಿಕ್ಕಿದೆ. ಇದು ಮೊದಲನೇ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಇರ್ಬೇಕಲ್ವಾ ನಿಂಗಿದು? ಹೇಗಿತ್ತು ಅನುಭವ? ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ಯಾ? ಹೌದು, ತುಂಬಾ ಚೆನ್ನಾಗಿತ್ತು. ನಾನು ಆಕ್ಚುಲಿ ಬರೀ ಒಂದೇ ಸತಿ ಅದ್ರ ಮುಂಚೆ ಹೋಗಿದ್ದೆ, ಆದ್ರೆ ಟೂರ್ನಮೆಂಟಿಗೆ ಯಾವತ್ತೂ ಹೋಗಿರ್ಲಿಲ್ಲ ಅದ್ರ ಮುಂಚೆ ಇಂಡಿಯಾ ಹೊರಗಡೆ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಟೂರ್ನಮೆಂಟ್ ಆದ ನಂತರ ಸಹ ನಾವು ಹೊರಗಡೆ ಹೋಗಿ ಎಲ್ಲ ಹೆಂಗಿತ್ತು ನೋಡಿದ್ವಿ. ಅದೇ ವರ್ಷ UAEಯಲ್ಲಿ ನಡೆಯಿತಲ್ಲ ಏಷ್ಯಾ ಯೂತ್ ಚೆಸ್ ನಲ್ಲೂ ಕೂಡ ನೀನು ಬಂಗಾರದ ಪದಕವನ್ನ ಪಡೆದಿದ್ದಿ ಅಲ್ವಾ? ಹೌದು. ಆ ಪಂದ್ಯಾವಳಿ ಕುರಿತಾಗಿ ಹೇಳೋದಾದ್ರೆ, ಚಾಂಪಿಯನ್ ಆದ್ರಿ ನೀವಲ್ಲಿ, ಯಾರ್ಯಾರು ಟೀಮ್ ಗೇಮ್ ಅಲ್ಲಿ ಇದ್ರು ಅದ್ರ ಕುರಿತಾಗಿ ಹೇಳು. ರ್ಯಾಪಿಡ್ ಅಲ್ಲಿ ಟೀಮ್ ಗೋಲ್ಡ್ ಸಿಕ್ಕಿದ್ದು ನಾನಿದ್ದೆ, ಮತ್ತೆ ಆದ್ಯ ರಂಗನಾಥ್ ಮತ್ತೆ ಪ್ರತಿತಿ ಬೋರ್ಡೋಲೆ. ನಾವು ಇಂಡಿಯಾದಲ್ಲಿ ಆಕ್ಚುಲಿ 4 ಪೀಪಲ್ ಇದ್ರು. ರ್ಯಾಪಿಡ್ ಅಲ್ಲಿ ಬರೀ 3 ಪೀಪಲ್ ಒಂದ್ ಟೀಮ್ ಅಲ್ಲಿ, ಅಂದ್ರೆ ಟೀಮ್ ಪ್ರೈಸ್ ಸಿಕ್ಕದಾದ್ರೆ ನಾವೆಲ್ಲರೂ ಚೆನ್ನಾಗ್ ಆಡಿದ್ವಿ ರ್ಯಾಪಿಡ್ ಅಲ್ಲಿ. ಆದ್ಯ ಅನ್ನೋರು ಇನ್ನೊಬ್ರು ಚೆಸ್ ನಲ್ಲಿ ಹಾಗಾದ್ರೆ ಇದಾರೆ. ಎಲ್ಲಿ ಅವಳು? ಇಲ್ಲಿಂದಲೇ. ಹೌದಾ? ಹೌದು, ಬ್ಯಾಂಗ್ಳೂರ್. 2024ರಲ್ಲಿ ಮಲೇಷಿಯಾದಲ್ಲಿ ನಡೀತಲ್ಲ ಅಂಡರ್-12 ಕಾಮನ್ವೆಲ್ತ್ ಚೆಸ್ ಅಲ್ಲಿ, ಅದರಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದಿ. ಆ ಅನುಭವ ಹೇಗಿತ್ತು? ಅದು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಾನು ಅಪೋನೆಂಟ್ ಯಾರಿದ್ರು? ಯಾವ ದೇಶದವರಿದ್ರು? ಬೇರೆ ಫಸ್ಟ್ ರನ್ನರ್ ಅಪ್ ಆದಾಗ ಯಾರ ಜೊತೆಗೆ ಆಡ್ದಿ? ಅದರಲ್ಲಿ 9 ರೌಂಡ್ ಇರುತ್ತೆ. ಸೊ ಓವರ್ ಆಲ್ 9 ರೌಂಡ್ ಆಡದ ಮೇಲೆ ಟೋಟಲ್ ಸ್ಕೋರ್ ಅಲ್ಲಿ ಯಾರು ಜಾಸ್ತಿ ತಗೊಂಡಿರ್ತಾರೆ ಅವರು ವಿನ್ನರ್ಸ್ ಆಗ್ತಾರೆ. ಅಂದ್ರೆ ಬೇರೆ ಬೇರೆ ಒಪೋನೆಂಟ್ಸ್ ಜೊತೆ ಆಡ್ತೀವಿ, ಬೇರೆ ದೇಶದಿಂದ ಇರ್ತಾರೆ, ಅಂದ್ರೆ ಒಂದೇ ಒಪೋನೆಂಟ್ ಜೊತೆ ಆಡಲ್ಲ ಅಲ್ವಾ? ಹಲವಾರು ದೇಶದವ್ರ ಮೇಲೆ ಆಡಿದ್ಲು. ಶ್ರೀಲಂಕಾ, ಕಜಕಿಸ್ತಾನ, ಕಿರ್ಗಿಸ್ತಾನ, ನಮ್ಮ ಇಂಡಿಯಾದವರೇ ಇದ್ರು. ಒಂದು ಏನಿಲ್ಲ ಅಂತ ಅಂದ್ರೆ ಒಂದು 5-6 ಬೇರೆ ಬೇರೆ ದೇಶದವ್ರ ಮೇಲೆ ಆಡಿದ್ಲು ಓವರ್ ಆಲ್. ಜಾರ್ಜಿಯಾದಲ್ಲಿ ನಡೆದ ಅಂಡರ್-12 ಅಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದೆಯಾ ಆ ಪಂದ್ಯಾವಳಿ? ಅದು ಹೇಗ ಅನಿಸ್ತು? ಯಾವ ರೀತಿ ಇತ್ತು ಕಾಂಪಿಟೇಷನ್ ಅಲ್ಲಿ? ಅಂದ್ರೆ ನಾನು ಆ ಟೂರ್ನಮೆಂಟ್ ಅಲ್ಲಿ ತುಂಬಾ ಚೆನ್ನಾಗ್ ಆಡಿದ್ದೆ. ಅಂದ್ರೆ ಆ ಟೂರ್ನಮೆಂಟ್ ತುಂಬಾ ಟಫ್ ಇತ್ತು. ಎಲ್ಲ ಕಂಟ್ರಿದಿಂದ ಟಾಪ್ 3 ಮಾತ್ರ ಕ್ವಾಲಿಫೈ ಆಗೋದಲ್ವಾ, ಅದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಟೂರ್ನಮೆಂಟ್. ಎಲ್ಲರೂ ನನ್ಗಿಂತ ಹೈಯರ್ ರೇಟೆಡ್ ಇರೋರು ಇದ್ರು, ಆದ್ರೆ ನಾನು ಚೆನ್ನಾಗ್ ಆಡ್ದೆ. ಲಾಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ಬಂತು. ಈಗ ನಿನ್ಗೆ ಫಿಡೆ ರೇಟಿಂಗ್ 1800 ಇದೆ ಅಲ್ವಾ? ಹೌದು. ಅದಕ್ಕೆ WCM ಟೈಟಲ್ ಕೊಟ್ಟಿದ್ದಾರೆ, ಅದ್ರ ಕುರಿತಾಗಿ ಹೇಳು. ಅದ್ ಬಂದಿದ್ದು ವರ್ಲ್ಡ್ ಕಪ್ ಇಂದಾನೆ ನನಗೆ ಆಲ್ಮೋಸ್ಟ್ 110 ಪಾಯಿಂಟ್ಸ್ ಬಂದಿದ್ ಅನ್ಸುತ್ತೆ. ಆಲ್ರೆಡಿ ನಾನು 1700 ಇದ್ದೆ. ಅದಾದ ನಂತರ 1810 ಆದೆ ಅನ್ಸುತ್ತೆ. ಅದಾದ ನಂತರ ನನಗೆ ಫಸ್ಟ್ ಟೈಟಲ್. ಅದರಿಂದ ತುಂಬಾ ಖುಷಿ ಆಯ್ತಾ? ಖುಷಿ ಆಯ್ತು. ಚೆಸ್ ಆಡ್ತಾ ಒಂದು 4-5 ವರ್ಷ ಅಷ್ಟೇ ಆಗಿರ್ಬೋದು, ಆಗ್ಲೇ ನೀನು WCM ಟೈಟಲ್ ಪಡೆದುಕೊಂಡಿದ್ದೀಯಲ್ಲ? 3.5 ವರ್ಷ. ಯಾವ ರೀತಿ ಇತ್ತು ಅದ್ರಲ್ಲಿ ಶ್ರಮ? ನಿನ್ಗೆ ಟೈಟಲ್ ಬೇಕಂತಾನೆ ಇತ್ತ ಮನ್ಸಿನಲ್ಲಿ? ಹೌದು, ನಾನು 1800 ಸಿಕ್ತೆ. ಯಾಕಂದ್ರೆ ನಾನು ವೆಸ್ಟರ್ನ್ ಏಷ್ಯಾದಲ್ಲಿ ಅದೇ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ವೆಸ್ಟರ್ನ್ ಏಷ್ಯಾ ಕಿರ್ಗಿಸ್ತಾನ್ ಅಲ್ಲಿ ಆಗ ನಾನು ಬ್ರಾನ್ಸ್ ಬಂದೆ. ಟಾಪ್ 3ಗೆಲ್ಲ WCM ಟೈಟಲ್ ಬಂದಿತ್ತು. ಅಂದ್ರೆ ಬರೀ 2000 ಇಂದ 1800 ಅಷ್ಟೇ ರೇಟಿಂಗ್ ಬರಬೇಕು. ಅದರಿಂದ ನಾನು 1800 ಆದ ನಂತರ ಸಿಕ್ತು. ಆದ್ಯ ಈಗಾಗ್ಲೇ ಚೆಸ್ 3 ಫಾರ್ಮೆಟ್ ಅಲ್ಲೂ ಅತ್ಯುನ್ನತ ಸಾಧನೆ ಮಾಡಿದೀಯಾ. ಈ ನಿಂದು ಮುಂದಿನ ಗುರಿ ಏನು? ವಿಶ್ವ ಚಾಂಪಿಯನ್ ಆಗ್ಬೇಕಾ? ಅಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಏನಿದೆ ನಿಂದು ಮುಂದಿನ ಗುರಿ? ನನ್ನ ಗುರಿ GM ಆಗ್ಬೇಕಂತ, ಮತ್ತೆ ವರ್ಲ್ಡ್ ಚಾಂಪಿಯನ್ ಆಗ್ಬೇಕಂತ. ಆದ್ರೆ ಈಗ ಶಾರ್ಟ್ ಟರ್ಮ್ ಏಷ್ಯನ್ ಯೂತ್ ಇದೆ ನೆಕ್ಸ್ಟ್ ಮಂತ್ ಥೈಲ್ಯಾಂಡ್ ಅಲ್ಲಿ, ಬ್ಯಾಂಕಾಕ್ ಅಲ್ಲಿ. ಅಲ್ಲಿ ನಾನು ಗೋಲ್ಡ್ ಬರ್ಬೇಕಂತ ಗುರಿ. ಯಾರು ನಿಂಗೆ ರೋಲ್ ಮಾಡೆಲ್ ಚೆಸ್ ಅಲ್ಲಿ? ದಿವ್ಯಾ ದೇಶ್ಮುಖ್ ಮೊನ್ನೆ ವಿಶ್ವ ಚಾಂಪಿಯನ್ ಆದ್ರು, ಕೊನೇರು ಹಂಪಿ ಇದ್ರು. ಅವಾಗ ನಂಗೆ ವಿಶ್ವನಾಥನ್ ಆನಂದ್ ಇನ್ಸ್ಪಿರೇಷನ್. ಯಾಕಂದ್ರೆ ಅವರು ಮುಂಚೆ ವರ್ಲ್ಡ್ ಚಾಂಪಿಯನ್ ಆಗಿದ್ರು, ಆದ್ರೆ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಇರ್ಲಿಲ್ಲ, ಅಂದ್ರೆ ಚೆಸ್ಸಿಗೆ ಎನ್ಕರೇಜ್ಮೆಂಟ್ ಇರ್ಲಿಲ್ಲ. ಆದ್ರೆ ಅವರಿಗೆ ಚೆಸ್ ಇಷ್ಟ ಇತ್ತು, ಅವರೇ ಎಲ್ಲ ಸಪ್ಲೈಸ್ ತಕೊಂಡು, ಅಂದ್ರೆ ಅವರೇ ಕಲ್ತಿದ್ರು ಒಬ್ರೆ. ಮತ್ತೆ ಅವರು
ಇಂಡಿಯಾದ ಮೊದಲನೆಯ ವರ್ಲ್ಡ್ ಚಾಂಪಿಯನ್. ಅದಕ್ಕೆ ನಂಗೆ ತುಂಬಾ ಇಷ್ಟ. ಕರ್ನಾಟಕದಲ್ಲಿ ಯಾರು ಚೆಸ್ ಪ್ಲೇಯರ್ ಇಷ್ಟ? ಕರ್ನಾಟಕದಲ್ಲಿ GM ತೇಜ್ ಕುಮಾರ್ ಇಷ್ಟ. ಅವರು ಕರ್ನಾಟಕದ ಫಸ್ಟ್ GM. ತೇಜ್ ಕುಮಾರ್ ಅವರು ಗ್ರ್ಯಾಂಡ್ ಮಾಸ್ಟರ್, ಮೈಸೂರಿನವರು. ಮಗಳನ್ನ ಬಹಳ ಅತ್ಯುನ್ನತ ಸಾಧನೆಯಾಗಿ ಮಾತಾಡುವಾಗ ನಿಮ್ಮ ಕಣ್ಣಲ್ಲೂ ಕೂಡ ನೀರು ಬರ್ತಾ ಇತ್ತು. ಅಂದ್ರೆ ಬಹಳ ಖುಷಿಯಾಗಿದ್ರಿ. ಕೊನೆಯದಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಮಗಳ ಕುರಿತಾಗಿ? ಈ ಜರ್ನಿ ಏನಿದೆ ಚೆಸ್ ಒಂದು ತುಂಬಾ ಕಠಿಣವಾದ ಜರ್ನಿ. ಇದು ಜನಕ್ಕೆ ಅನ್ಸುತ್ತೆ ಏನಿದೆ ಒಂದು ಬೋರ್ಡ್ 64 ಸ್ಕ್ವೇರ್ಸ್ ಇರುತ್ತೆ, ಕುತ್ಕೊಂಡು ಆಡೋದು ಏನಂತ ಗೊತ್ತಾಗೋದಿಲ್ಲ ಎಷ್ಟು ಎಫರ್ಟ್ ಹಾಕ್ಬೇಕಾಗುತ್ತೆ ಅಂತ. ಬಟ್ ಅದು ಒಂದ್ಸತಿ ಅದ್ರಲ್ಲಿ ಇನ್ವಾಲ್ವ್ ಆದಾಗ ಅದು ಎಷ್ಟಿದೆ ಇದೊಂಥರ, ನಾನು ಯಾವಾಗ್ಲೂ ಅದೇ ಹೇಳ್ತೀನಿ, ಸ್ಟಡಿಯಿಂಗ್ ಚೆಸ್ ಈಸ್ ಈಕ್ವಲ್ ಟು ಗೆಟಿಂಗ್ ಹೈಯರ್ ಡಿಗ್ರಿ. ಒಂದು ಮೆಡಿಕಲ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಷ್ಟಿರುತ್ತೆ ಕಲಿಯೋ ಅಂಥದ್ದು. ಅದು ಒಂದ್ಸತಿ ಅದ್ರೊಳಗಡೆ ನೀವು ಮುಳುಗ್ದಾಗಲೇ ಗೊತ್ತಾಗೋದು ಅದು ಎಷ್ಟಿದೆ ಅಂತ. ಎಸ್ಪೆಷಲಿ ಈ ಒಂದು ಏಜ್ ಅಲ್ಲಿ ಈ ತರ ಒಂದು ಸ್ಪೋರ್ಟ್ಸ್ ಅನ್ನ ಆಡೋದು ತುಂಬಾ ಕಷ್ಟ. ಪ್ಲಸ್ ಜೊತೆಗೆ ಈಗಿರೋ ಪ್ರೆಷರ್ ಆಗಲಿ ಅಥವಾ ಪಿಯರ್ ಪ್ರೆಷರು, ಮತ್ತೆ ಈಗಿರೋದು ಕಾಂಪಿಟೇಟಿವ್ ಸ್ಪಿರಿಟ್ ಆಗಲಿ, ಎಲ್ಲರೂ ಅಷ್ಟೇ, ಎಲ್ಲ ಎಫರ್ಟ್ ಹಾಕ್ತಾರೆ ಮಕ್ಕಳು. ನಾವು ಮಾತ್ರ ಅಂತಲ್ಲ, ಎಲ್ಲ ಮಕ್ಕಳು ಯಾವ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲಲ್ಲಿ ಚೆನ್ನಾಗಿ ಆಡ್ತಾರೆ, ಎಲ್ಲ ತುಂಬ ಎಫರ್ಟ್ ಹಾಕ್ತಾ ಇರ್ತಾರೆ. ಸೊ ಹಂಗಾಗಿ ಒಂದು ಅಪ್ಸ್ ಆ್ಯಂಡ್ ಡೌನ್ಸು ತುಂಬ ಇರುತ್ತೆ. ಇದರಲ್ಲಿ ಮುಂದುವರ್ಕೊಂಡು ಹೋಗೋದಕ್ಕೆ ಅಷ್ಟು ಈಸಿ ಅಲ್ಲ, ವೆರಿ ಚಾಲೆಂಜಿಂಗು. ಬಟ್ ನಾನು ಅದನ್ನೇ ಯಾವಾಗಲೂ ಆದ್ಯಂಗೂ ಅದನ್ನೇ ಹೇಳೋದು, ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ಕೆಲವು ಸತಿ ಒಂದು ಗೆಲ್ತೀವಿ, ಕೆಲವು ಸತಿ ಸೋಲ್ತೀವಿ. ಅದನ್ನೆಲ್ಲ ಒಂದು ಪಾಠವಾಗಿ ಕಲ್ತ್ಕೊಂಡು ತಗೊಂಡು ಮುಂದುವರಿತಾ ಹೋಗಬೇಕು. ನಮ್ಮ ಕಡೆಯಿಂದ 100% ಎಫರ್ಟ್ ಹಾಕಬೇಕು. ರಿಸಲ್ಟ್ ಯಾವತ್ತೂ ಯೋಚನೆ ಮಾಡೋದು ಬೇಡ. ಯಾವಾಗ ನಾವು 100% ಎಫರ್ಟ್ ಹಾಕ್ತೀವಿ, ಒಂದಲ್ಲ ಒಂದಿನ ರಿಸಲ್ಟ್ ಬಂದೇ ಬರುತ್ತೆ. ಪ್ರಯತ್ನ ಮಾತ್ರ ಕಂಟಿನ್ಯೂಸ್ ಆಗಿರಬೇಕು ಅಂತ ಒಂದು ಯಾವಾಗಲೂ ನಾನು ಅವಳಿಗೆ ಉಪದೇಶ ಕೊಡ್ತೀನಿ. ಒಳ್ಳೇದು ಆದ್ಯ. ಭವಿಷ್ಯದಲ್ಲಿ ನೀನು ವಿಶ್ವ ಚಾಂಪಿಯನ್ ಆಗಿ ಭಾರತಕ್ಕೆ ಹೆಸರು ತರಲಿ ಅಂತ ಆಶಿಸ್ತಾ ಧನ್ಯವಾದಗಳು. ನಮಸ್ಕಾರ ಸರ್. ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದ. ಅಂಡರ್-12 ಫಿಡೆ ವರ್ಲ್ಡ್ ಕಪ್ ನಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ರಜತ ಪದಕ ಪಡೆದ ಅಂತಾರಾಷ್ಟ್ರೀಯ ಚೆಸ್ ಆಟಗಾರ್ತಿ ಆದ್ಯ ಗೌಡ ಹಾಗೂ ಪಾಲಕರಾದ ಅರವಿಂದ್ ಗೌಡ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.